ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ನಮ್ಮೆಲ್ಲರಿಗೂ ಗುಲಾಬಿ ಗಿಡ, ದಾಸವಾಳ ಗಿಡಗಳು ಅಥವಾ ಯಾವುದೇ ಹೂ ಗಿಡಗಳಾದ್ರೂ ತುಂಬ ಹೂ ಬಿಡಬೇಕು, ಗಿಡದಲ್ಲಿ ಯಾವಾಗಲೂ ನೋಡೋದಕ್ಕೆ ಹೂ ಇರಬೇಕು ಅಂತ ಹೇಳಿ ಆಸೆ ಆಗಿರುತ್ತೆ. ಆದರೆ ಏನೇ ಪ್ರಯತ್ನ ಮಾಡಿದ್ರೂ ಒಂದೊಂದು ಸರ್ತಿ ಹೀಗೆ ಗಿಡಗಳು ಒಣಗೋಗ್ತಾ ಇರುತ್ತೆ. ಅಂತಹ ಗಿಡದಲ್ಲೂ ಸಹ ಚಿಗುರಿ ಇಷ್ಟಿಷ್ಟು ದೊಡ್ಡ, ಅಂದರೆ ನಮ್ಮ ಅಂಗೈಯಷ್ಟು ಅಗಲ ಹೂಗಳು ಬಿಡೋ ಹಾಗೆ ನಾವು ಮಾಡಬಹುದು. ಮನೆಯಲ್ಲಿ ನಾವು ಬೇಡ ಅಂತ ಹೇಳಿ ಎಸೆಯೋ ಈ ವಸ್ತುವಿನಿಂದನೇ ನಾವು ಇದಕ್ಕೆ ಫ್ಲವರ್ ಬೂಸ್ಟರನ್ನು ರೆಡಿ ಮಾಡಬಹುದು. ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈ ಫ್ಲವರ್ ಬೂಸ್ಟರಿಂದ ನಾವು ಯಾವುದೇ ಹೂವಿನ ಗಿಡದಲ್ಲಿ ಹೆಚ್ಚು ಹೂಗಳನ್ನು ಪಡಿಬಹುದು. ಜೊತೆಗೆ ಅದು ತುಂಬ ದೊಡ್ಡ ಹೂ ಬಿಡೋ ರೀತಿ ನಾವು ನೋಡ್ಕೊಳ್ಬಹುದು. ಹಾಗಿದ್ರೆ ಬನ್ನಿ, ತಡ ಮಾಡ್ದೇನೆ ಆ ಲಿಕ್ವಿಡ್ ಯಾವ ರೀತಿ ನಾವು ಫ್ಲವರ್ ಬೂಸ್ಟರ್ನ ರೆಡಿ ಮಾಡಿಕೊಂಡು ನಮ್ಮ ಗಿಡಗಳಲ್ಲಿ ಈ ರೀತಿ ದೊಡ್ಡದಾಗಿ ಹೂ ಬಿಡೋ ಹಾಗೆ, ಹೆಚ್ಚು ಹೂ ಬಿಡೋ ಹಾಗೆ ಮಾಡಬಹುದು ಅಂತ ನೋಡೋಣ. ಹಾಗೆಯೇ ಯಾವುದೇ ಗಾರ್ಡನ್ ವಿಡಿಯೋಗಾಗಿ ಚಾನೆಲ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನಮ್ಮೆಲ್ಲರ ಮನೆಯಲ್ಲೂ ಸಹ ಟೀ ಮಾಡ್ತೀವಿ ಅಲ್ವಾ? ಟೀ ಮಾಡುವಾಗ ಆ ಸೋಸಿದ ಟೀ ಪುಡಿಯನ್ನು ಎಸಿತೀವಿ. ಟೀ ಪುಡಿನಾ, ಗೊತ್ತು ಬಿಡಿ ಅಂತ ಅನ್ಕೋಬೇಡಿ. ಇದರಲ್ಲೂ ಸಹ ನಾವು ಎರಡು ರೀತಿಯಾಗಿ ಇದನ್ನು ಉಪಯೋಗಿಸ್ಕೋಬಹುದು. ಒಂದು, ಅದು ತುಂಬ ಸ್ಲೋ ಆಗಿ ರಿಲೀಸ್ ಆಗುವಂತಹ ಫರ್ಟಿಲೈಸರ್ ರೀತಿ ಅದನ್ನು ರೆಡಿ ಮಾಡಿ ಬಳಸಬಹುದು. ಅದರಿಂದ ನಮಗೆ ಹೂ ಸಿಗ್ತಾ ಇರುತ್ತೆ, ಆಗೊಂದು ಈಗೊಂದು. ಅದೇ ನಾನು ತೋರಿಸೋ ರೀತಿಯಲ್ಲಿ ನೀವು ಇವಾಗ ಮಾಡಿದ್ರೆ ನಿಮಗೆ ಡೆಫಿನೆಟಾಗಿ ಗಿಡ ತುಂಬ ಹೂ ಬಿಡುತ್ತೆ. ಆ್ಯಂಡ್ ನಾನಿಲ್ಲಿ ಒಂದು ಹೇಳಲೇಬೇಕು, ನೀವು ಈ ಲಿಕ್ವಿಡನ್ನು ಬಳಸೋದ್ರಿಂದ ನಿಮಗೆ ಯಾವುದೇ ನರ್ಸರಿಯಿಂದ ತಂದಿರೋಂತಹ ಗುಲಾಬಿ ಗಿಡ, ದಾಸವಾಳ ಗಿಡದಲ್ಲಿ ನರ್ಸರಿಗೂ ಕಮ್ಮಿ ಇಲ್ಲ ಅನ್ನೋಷ್ಟು ಚೆನ್ನಾಗಿ ಹೂ ಬಿಡುತ್ತೆ. ಟೀ ಎಲ್ಲ ಸೋಸಿದಾದ್ಮೇಲೆ ಕೆಳಗೆ ಉಳಿಯುವಂತಹ ಟೀ ಪುಡಿಯನ್ನು ಚೆನ್ನಾಗಿ ಒಂದು 4-5 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿರೋ ಸಕ್ಕರೆ ಅಂಶ, ಹಾಲಿನ ಅಂಶ ಚೆನ್ನಾಗಿ ಹೋಗಬೇಕು. ಆ ರೀತಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ ಬರುತ್ತಲ್ಲ, ಅದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಹೀಗೆ ಸ್ಟೋರ್ ಮಾಡಿ ಕ್ಯಾಪ್ ಕ್ಲೋಸ್ ಮಾಡಿ ಇಟ್ಕೊಂಡಿರ್ತೀನಿ, ಯಾಕಂದರೆ ನುಸಿ ಎಲ್ಲ ಆಗುತ್ತಲ್ಲ. ಹಾಗಾಗಿ ಬಿಸಿಲು ಬಂದಾಗ ಅದನ್ನು ತಗೊಂಡೋಗಿ ಬಿಸಿಲಲ್ಲಿ ಒಣಗ್ಸೋಕ್ಕೆ ಇಡ್ತೀನಿ. ಹೀಗೆ ಚೆನ್ನಾಗಿ ಒಣಗಿಸಿ ಅದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನನಗೆ ಯಾವಾಗ ಫ್ರೀ ಆಗತ್ತೆ ಆಗ ಅದನ್ನು ಫರ್ಟಿಲೈಸರ್ ರೀತಿ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ನೋಡಿ, ನಾನು ಹೀಗೇ ಸ್ಟೋರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಎಲ್ಲ ಯೂಸ್ ಆ್ಯಂಡ್ ಥ್ರೋ ಡಬ್ಬಗಳನ್ನು ನಾನು ಈ ರೀತಿ ಬಳಸ್ಕೊಳ್ತೀನಿ. ಇಷ್ಟು ಒಂದು ಡಬ್ಬ ಫುಲ್ಲಾಗಿ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗ ಟೀ ಮಾಡ್ತೀನಿ ಅವಾಗೆಲ್ಲ ಹೀಗೆ ಡಬ್ಬದಲ್ಲಿ ಹಾಕೋದು, ಬಿಸಿಲಲ್ಲಿ ಒಣಗಿಸೋದು, ಒಣಗಿದ ಪುಡಿನ ಈ ರೀತಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡೋದು. ಹೀಗೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಹೀಗೆ ರೆಡಿ ಮಾಡ್ಕೊಂಡಿರೋಂತಹ ಈ ಟೀ ಪುಡಿಯನ್ನು ನಾವು ಗಿಡಗಳಿಗೆ ಎರಡು ರೀತಿ ಕೊಡಬಹುದು. ಒಂದು, ಅದು ಸ್ಲೋ ಆಗಿ ಆ ಫರ್ಟಿಲೈಸರ್ ರಿಲೀಸ್ ಆಗಿ ಗಿಡಗಳಿಗೆ ಸಿಗೋ ರೀತಿ. ಇದರಿಂದ ಆವಾಗ ಹೂ ಬಿಡ್ತಾ ಇರತ್ತೆ, ಅಲ್ಲೊಂದು ಇಲ್ಲೊಂದು ಹೂಗಳು ಸಿಗ್ತಾ ಇರತ್ತೆ. ಇದು ಒಂದು ಮೆಥಡು. ಇದು ಹೇಗೆ ಕೊಡಬಹುದು ಅಂತ ಅಂದರೆ, ನಿಮ್ಮ ಹತ್ರ ತುಂಬ ಸಣ್ಣ ಪಾಟ್ ಇದೆ, ಅವಾಗವಾಗ ಒಂದೊಂದು ಹೂ ಅದರಲ್ಲಿ ಬಿಟ್ಟರು ಓಕೆ ಅನ್ನೋ ಹಾಗಿದ್ರೆ, ಅಥವಾ ಸ್ಲೋ ಆಗಿ ಫರ್ಟಿಲೈಸರ್ ರಿಲೀಸ್ ಆಗಲಿ ತೊಂದರೆ ಇಲ್ಲ ಅನ್ನೋ ಹಾಗಿದ್ರೆ, ಒಂದು ಯಾವ ಗಿಡ ಒಣಗಿರುತ್ತೆ ನೋಡಿ, ಅದನ್ನು ಚಿಗುರಿಸುವಂತಹ ಶಕ್ತಿ ಕೂಡ ಇದರಲ್ಲಿ ಇರುತ್ತೆ. ಸೊ ಇದರಲ್ಲಿ ಮೇಯ್ನಾಗಿ NPKಯಲ್ಲಿ ನೈಟ್ರೋಜನ್ ಏನಿದೆಯಲ್ಲ, ಆ ಅಂಶ ಇದರಲ್ಲಿ ಹೆಚ್ಚಾಗಿರುತ್ತೆ. ಯಾವ ಗಿಡ ನಿಮ್ಗೆ ಒಣಗೋಗ್ತಾ ಇರುತ್ತಲ್ಲ, ಆ ಗಿಡನ ನೀಟಾಗಿ ಮಣ್ಣನ್ನು ಫ್ರೀ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಟೂಲ್ನ ಸಹಾಯದಿಂದ ಮಣ್ಣಿನ ಬುಡನ ಫ್ರೀ ಮಾಡ್ಕೊಳ್ಳಿ. ಈ ಗಿಡಕ್ಕೆ ನಾನು ಈಗ ನಿಮಗೆ ಟ್ರೈ ಮಾಡಿ ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ಇದರ ರಿಸಲ್ಟನ್ನು ನಿಮಗೆ ತೋರಿಸ್ತೀನಿ ನಾನು. ಯಾಕಂದರೆ ನಾನು ಸುಮಾರು 10-12 ವರ್ಷಗಳಿಂದ ಟೆರೆಸಲ್ಲಿ ಗುಲಾಬಿ ಗಿಡಗಳನ್ನು ತುಂಬ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದೀನಿ. ನರ್ಸರಿಗೆ ಹೋದರೆ ಅಲ್ಲಿ ನನ್ನ ಹತ್ರ ಯಾವ ಕಲರ್ ಇಲ್ಲ ಅಂತ ನಾನು ಹುಡುಕಬೇಕು, ಅಷ್ಟೊಂದು ಕಲರ್ಸ್ ರೋಸ್ಗಳು ನನ್ನ ಹತ್ರ ಇದೆ. ಈಗ ಮಣ್ಣನ್ನು ಹೀಗೆ ಫ್ರೀ ಮಾಡ್ಕೊಂಡ್ಮೇಲೆ ಎಲ್ಲಿ ಅದರದ್ದು ಕುಡಿ ಇರುತ್ತಲ್ಲ, ಅಂದರೆ ಚಿಗುರು, ಅದರದ್ದು ಟಿಪ್ಸ್ನ ಎಲ್ಲ ನಾನು ಪ್ರೂನ್ ಮಾಡ್ತಾ ಬರ್ತೀನಿ. ಎಲ್ಲಿ ಕುಡಿ ಇದೆ ನೋಡಿ, ಹಾಗೆ ಎಲ್ಲದನ್ನು ಕಟ್ ಮಾಡ್ಕೊಳ್ತೀನಿ. ಇದು ಹೀಗೆ ಕಟ್ ಮಾಡೋದ್ರಿಂದ ಹೊಸ ಚಿಗುರು ಬರೋದಕ್ಕೆ ಪ್ರಚೋದನೆ ನೀಡುತ್ತೆ. ಇಷ್ಟೇ, ಇದಕ್ಕೆ ಇನ್ನು ಯಾವುದೇ ರೀತಿಯ ಆರೈಕೆನೂ ಸಹ ಮಾಡಲ್ಲ. ನೋಡ್ತಾ ಇರ್ಬೋದು, ಚಿಕ್ಕ ಪಾಟಲ್ಲಿದೆ ಅದು.
ಇದಕ್ಕೆ ನಾನಿವಾಗ ಡ್ರೈ ಮಾಡಿಟ್ಕೊಂಡಂಥ ಆ ಟೀ ಪುಡಿಯನ್ನು ಸ್ವಲ್ಪ ಹಾಕ್ತೀನಿ. ನಾನು ಯಾಕೆ ಇದಕ್ಕೆ ಸ್ಲೋ ಆಗಿ ಫರ್ಟಿಲೈಸರ್ ರಿಲೀಸ್ ಆದರೂ ತೊಂದರೆ ಇಲ್ಲ ಅಂತ ಹೀಗೆ ಹಾಕ್ತಾ ಇದ್ದೀನಿ ಅಂದರೆ, ಇದು ಆಲ್ರೆಡಿ ಚಿಕ್ಕ ಪಾಟಲ್ಲಿದೆ, ಗಿಡ ಒಣಗೋಗ್ತಾ ಇದೆ, ಇದು ಹೊಸ ಚಿಗುರು ಬರಬೇಕು, ಅದು ಬಂದಾದಮೇಲೆ ಹೂವಾಗಬೇಕು ಅಲ್ವಾ. ಹಾಗಿದ್ದಾಗ ನಮಗೆ ತಕ್ಷಣಕ್ಕೆ ಅದಕ್ಕೆ ಫರ್ಟಿಲೈಸರ್ ಸಿಕ್ಕಿ ತಕ್ಷಣ ಅದು ಡೆವಲಪ್ ಆಗೋದಿಲ್ಲ. ಇದು ಒಂದು ಸ್ಲೋ ಪ್ರೊಸೆಸ್. ಅದಕ್ಕೋಸ್ಕರ ಸ್ಲೋ ಆಗಿ ರಿಲೀಸ್ ಆಗೋ ರೀತಿ ನಾನು ಇದನ್ನು ಡೈರೆಕ್ಟಾಗಿ ಒಣಗಿದ ಟೀ ಪುಡಿಯನ್ನು ಅದರ ಬುಡಕ್ಕೆ ಹಾಕ್ತಾ ಇದ್ದೀನಿ. ಹೀಗೆ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕ್ತೀನಿ. ಯಾವುದೇ ಗೊಬ್ಬರ ಕೊಟ್ಟಿದ ಮೇಲೇನೂ ನೀರು ಹಾಕೋದನ್ನು ಮಾತ್ರ ಮರಿಬೇಡಿ. ಇದು ಗೊಬ್ಬರ ಎಷ್ಟು ಉಪಯೋಗ ಆಗುತ್ತೋ ಅದರದ್ದು ಆಪೋಸಿಟ್ ಆಗಿಬಿಡುತ್ತೆ, ಆಮೇಲೆ ಗಿಡ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಗೊಬ್ಬರ ಕೊಟ್ಟಾದಮೇಲೆ ನೀರು ಕೊಡಿ. ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ನೀರು ಕೊಡೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಈಗ ಇನ್ನೊಂದು ಮೆಥಡ್ ಅಂದರೆ, ಈಗ ದೊಡ್ಡ ಪಾಟ್ ಇದೆ, ಗಿಡ ಚೆನ್ನಾಗೇ ಇದೆ, ಅದರಲ್ಲಿ ನಿಮಗೆ ಇವಾಗ ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬೇಕು. ಅದು ಯಾವುದೇ ಹೂ ಗಿಡ ಆಗಿರ್ಬೋದು, ದಾಸವಾಳ ಗಿಡ ಆಗಿರ್ಬೋದು, ಅಥವಾ ಯಾವುದೇ ಸೇವಂತಿಗೆ ಗಿಡ ಆಗಿರ್ಬೋದು, ಗುಲಾಬಿ ಗಿಡ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ. ಅದರಲ್ಲಿ ಈಗ ನಿಮ್ಗೆ ಚೆನ್ನಾಗಿ ಹೂ ಬರಬೇಕು ಅಂತ ಅಂದರೆ ಹೇಗೆ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲೊಂದು 3 ಸ್ಪೂನ್ ಟೀ ಪುಡಿ ಒಣಗಿದ್ದಿತ್ತಲ್ಲ ಅದನ್ನು ಒಂದು ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಫುಲ್ ನೀರು ಹಾಕಿ ಸೋಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೊಂದೇನೆಂದರೆ, ನೀವು ಯಾವ ಕ್ವಾಂಟಿಟಿಯಲ್ಲಿ ಬೇಕಾದರೂ ಮಾಡ್ಬೋದು. ನಾವಿಲ್ಲಿ ಪ್ಯೂರ್ಲಿ ಆರ್ಗ್ಯಾನಿಕ್ ಮಾಡ್ತಾ ಇರೋದ್ರಿಂದ ನೀವು ಒಂದು ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ ಪೌಡ್ರ್ ಹಾಕೋದು, ಅಥವಾ ನೀರು ಹಾಕೋದು ಒಂಚೂರು ಹೆಚ್ಚಾದರೂ ತೊಂದರೆ ಇಲ್ಲ. ಹೆಚ್ಚು ಕಮ್ಮಿ ಆದರೆ ಗಿಡಕ್ಕೇನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಹೀಗೆ ನೀರು ಹಾಕಿ ನಾನು ಇದನ್ನು ಒಂದು ರಾತ್ರಿ ಫುಲ್ ನೆನೆಯೋದಕ್ಕೆ ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಇವತ್ತು ಈವ್ನಿಂಗ್ ನಾನೀಗ ಆ ಪೌಡ್ರು ಮತ್ತು ನೀರನ್ನು ಹಾಕಿ ಈ ಬಾಕ್ಸಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಇದನ್ನು ನಾನಿವಾಗ ನಾಳೆ ಈವ್ನಿಂಗ್ ಗಿಡಗಳಿಗೆ ಕೊಡ್ತೀನಿ. ಸೊ ಅಷ್ಟು ಟೈಮು ಆ ಟೀ ಪುಡಿಯಲ್ಲಿ ಇದ್ದಂತಹ ನೈಟ್ರೋಜನ್ ಅಂಶ ಹಾಗೆ ಬೇರೆ ಪೌಷ್ಟಿಕಾಂಶಗಳು ನೀರಿನಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ನೋಡಿ, ನಾನು ಇದು ನೆಕ್ಸ್ಟ್ ಡೇ ತೋರಿಸ್ತಾ ಇರೋದು. ನೀರಿನ ಬಣ್ಣ ಹೇಗೆ ಚೇಂಜ್ ಆಗಿದೆ. ಇದನ್ನು ನಾವು ಬೇರೆ ಲಿಕ್ವಿಡ್ಗಳನ್ನು ಸೋಸ್ಕೊಳ್ತೀವಲ್ಲ, ಹಾಗೆ ಸೋಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹೀಗೆ ಒಂದು ರಾತ್ರಿ ನೆನೆಸಿ ಲಿಕ್ವಿಡನ್ನು ಗಿಡಗಳಿಗೆ ಕೊಡೋದ್ರಿಂದ ತಕ್ಷಣಕ್ಕೆ ಗಿಡಗಳಿಗೆ ಪೌಷ್ಟಿಕಾಂಶ ಸಿಗತ್ತೆ. ಗೊಬ್ಬರದ ಅಂಶ ಏನಿದೆಲ್ಲ ಅದು ಸಿಗತ್ತೆ. ಯಾವಾಗಲೂ ಅಷ್ಟೇ ಸಾಲಿಡ್ ಫರ್ಟಿಲೈಸರ್ಗಿಂತ ಲಿಕ್ವಿಡ್ ಫರ್ಟಿಲೈಸರ್ ತಕ್ಷಣ ಅಬ್ಸರ್ವ್ ಆಗುತ್ತೆ. ನೀರು ಹೇಗೆ ಒಣಗ್ತಾ ಇರೋ ಗಿಡಕ್ಕೆ, ಎಲೆ ಎಲ್ಲ ಬಗ್ಗಿರೋ ಗಿಡಕ್ಕೆ ನೀರು ಕೊಟ್ಟು ಒಂದು 10 ನಿಮಿಷದಲ್ಲೇ ನೋಡಿದಾಗ ಎಲೆ ಎಲ್ಲ ಹೇಗೆ ಚೆನ್ನಾಗಿ ಅಗಲ ಹರಡ್ಕೊಂಡಿರುತ್ತಲ್ವ, ಹಾಗೆಯೇ ತಕ್ಷಣಕ್ಕೆ ಅಬ್ಸರ್ವ್ ಮಾಡ್ಕೋಬೇಕು ನಿಮ್ಮ ಗಿಡ ಅಂತ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ನ ಪ್ರಿಪೇರ್ ಮಾಡ್ತೀನಿ ನಾನು ಜಾಸ್ತಿಯಾಗಿ ಲಿಕ್ವಿಡ್ ಫರ್ಟಿಲೈಸರ್, ಹೀಗೆ ಏನಾದರೂ ಕಿಚನ್ ವೇಸ್ಟಿಂದನೇ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಗಿಡಕ್ಕೆ ಜಾಸ್ತಿ ಕೊಡ್ತಾ ಇರ್ತೀನಿ. ಇನ್ನೂ ಬೇರೆ ಬೇರೆ ರೀತಿಯಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳು ನನ್ನ ಚಾನೆಲಲ್ಲಿ ಇದೆ, ನೋಡಿ. ನಿಮಗೆ ಯಾವುದು ಈಸಿ ಆಗುತ್ತೆ ಆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಿ. ಬಟ್ ಒಂದು ನಾನು ಡೆಫಿನೆಟ್ಲಿ ಹೇಳ್ತೀನಿ, ನಾನು ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಗಳು ಏನು ತೋರಿಸಿದ್ದೀನಿ ಅದೆಲ್ಲ ನಾನು ಟ್ರೈ ಮಾಡಿದಂಥ ಲಿಕ್ವಿಡ್ ಫರ್ಟಿಲೈಸರ್ಗಳು ಯಾವುದು ಎಫೆಕ್ಟಿವ್ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಾನು ಸೇಮ್ ಮಣ್ಣನ್ನು ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಲಿಕ್ವಿಡನ್ನು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಆ ಲಿಕ್ವಿಡ್ ಶೇಕ್ ಮಾಡ್ಕೊಳ್ಳಿ, ಆ ಬಾಕ್ಸ್ನ ಶೇಕ್ ಮಾಡಿಕೊಂಡು ಹಾಗೆ ಹಾಕಿ. ಟೀ ಪುಡಿ ಅದರಲ್ಲಿರೋದು ಹಾಗೇ ಗಿಡದ ಬುಡದಲ್ಲಿ ಬೀಳಲಿ, ತೊಂದರೆ ಏನಿಲ್ಲ. ಇದು ಹಾಕಿದ ಮೇಲೆ ನೀರು ಕೊಡುವಂತಹ ಅವಶ್ಯಕತೆ ಏನಿಲ್ಲ, ಲಿಕ್ವಿಡೇ ಕೊಟ್ಟಿರೋದ್ರಿಂದ ಹಾಗೆಯೇ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಇದನ್ನು ಹಾಕಿ. ಹೀಗೆ ಯಾವುದಾದ್ರೂ ಕಿಚನ್ ವೇಸ್ಟ್ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡೋದ್ರಿಂದ ನಮ್ಮ ಹೂ ಗಿಡಗಳಲ್ಲಿ ಹೆಚ್ಚು ಹೂಗಳನ್ನು ಪಡಿಬಹುದು. ಇದೇ ರೀತಿ ಇನ್ನೊಂದು ಎಫೆಕ್ಟಿವ್ ಆಗಿ ಹೂಗಳನ್ನು ಜಾಸ್ತಿ ಮಾಡುವಂತಹ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಅಂದರೆ ಬಾಳೆಹಣ್ಣಿನ ಸಿಪ್ಪೆಯಿಂದ ತಯಾರು ಮಾಡಿದಂಥ ಲಿಕ್ವಿಡ್ ಫರ್ಟಿಲೈಸರ್. ಅದೂ ಅಷ್ಟೇ ತುಂಬ ಮಿರಾಕಲ್ ರೀತಿ ವರ್ಕ್ ಆಗುತ್ತೆ, ಅಷ್ಟು ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಅದು. ಅದನ್ನು ಹೇಗೆ ತಯಾರಿಸಬೇಕು ಅನ್ನೋ ವಿಡಿಯೋ ಕೂಡ ಚಾನಲಲ್ಲಿದೆ, ಒಂದು ಸರ್ತಿ ನೋಡಿ. ನಾನು ಎಲ್ಲ ಹೂ ಬಿಡುವಂತಹ ಗಿಡಗಳಿಗೆ ಸಹ ಈ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತೀನಿ. ಒಂದೇನೆಂದರೆ, ಸ್ವಲ್ಪ ಇದನ್ನು ತುಳಸಿ ಗಿಡಕ್ಕೆ ಈ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದನ್ನು ಅವಾಯ್ಡ್ ಮಾಡಿ. ಯಾಕೆ ಅಂತ ಅಂದರೆ ಅದರಲ್ಲಿ ಬೇಗ ಹೂ ಬಿಟ್ಬಿಡುತ್ತೆ, ಅಂದರೆ ಕದ್ರು ಬರುತ್ತಲ್ವಾ, ಅದು ನಮಗೆ ಗಿಡದ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ. ಸೊ ತುಳಸಿ ಗಿಡದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ. ಅದು ಬಿಟ್ಟು ಬೇರೆ ಎಲ್ಲ ಗಿಡಗಳಿಗೂ ಇದನ್ನು ಕೊಡಬಹುದು. ಗಿಡದ ಓವರಾಲ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ.
ನನ್ನ ಹತ್ರ ತುಂಬ ಹೂ ಬಿಡುವಂತಹ ಗಿಡಗಳು ಇರೋದ್ರಿಂದ ಸ್ವಲ್ಪ ನೆನೆಸಿದ್ರೆ ಸಾಕಾಗೋದಿಲ್ಲ. ಅದಕ್ಕೆ ನಾನು ಒಂದು ಬಕೆಟಲ್ಲಿ ಫುಲ್ ನೆನೆಸಿಟ್ಬಿಟ್ಟಿದ್ದೆ ನಿನ್ನೆ. ಇದನ್ನು ಇವಾಗ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತೊಂದರೆ ಏನಿಲ್ಲ. ಪಾಟಿಂದ ನೀರು ಸೋರಿ ಆಚೆ ಹೋಗಬಾರ್ದು ಅಷ್ಟೇ. ಸ್ವಲ್ಪ ನೋಡಿಕೊಂಡು ಚಿಕ್ಕ ಪಾಟಾದರೆ ಸ್ವಲ್ಪ, ದೊಡ್ಡ ಪಾಟಾದರೆ ಒಂಚೂರು ಜಾಸ್ತಿ ಹಾಕೋದು ಅಷ್ಟೇ. ಹೀಗೆ ನೀವು ಕೂಡ ಮನೆಯಲ್ಲಿ ಕಿಚನ್ ವೇಸ್ಟಿಂದನೇ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ತಯಾರಿಸಿ ₹1 ವೇಸ್ಟ್ ಮಾಡದೇನೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಗಿಡಗಳಿಗೆ ಕೊಟ್ಟು ಹೆಚ್ಚು ಹೆಚ್ಚು ಹೂಗಳನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲಲ್ಲಿ ಬೇರೆ ಬೇರೆ ಗಾರ್ಡನ್ ವಿಡಿಯೋಸ್ಗಳಿದೆ, ನೋಡಿ. ಪ್ರಕೃತಿ ಜೊತೆಗಿನ ಒಡನಾಟ ನಮ್ಮನ್ನು ಯಾವಾಗಲೂ ಖುಷಿಯಾಗಿಡತ್ತೆ. ಸೊ ಒಂದೆರಡು ಗಿಡಗಳನ್ನಾದರೂ ಮನೆಯಲ್ಲಿ ಬೆಳೆಸೋಣ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್.